ಮೆಟ್ರೋ ಬಂದ್ರೆ ಆಟೋಗಳಿಗೆ ಪ್ರಾಬ್ಲಮ್, ಅವರ ಜೀವನಕ್ಕೂ ಪ್ರಾಬ್ಲಮ್. ಆಟೋ ಮೀಟರ್ ಓಡೋದಿಲ್ಲ ಅನ್ನೋದೇ ಇವತ್ತಿನ ನಮ್ಮ ಮೆಟ್ರೋ ಬೇಗ ಕಟ್ರೋ ಸರಣಿಯ ಸ್ಪೆಷಲ್ ಕವರೇಜ್ ಸ್ಟೋರಿ. ಉದ್ದೇಶಿತ ಮೆಟ್ರೋ ಯೋಜನೆಯ ಎಫೆಕ್ಟ್ ಅಷ್ಟಿಷ್ಟಲ್ಲ. ಬೆಂಗಳೂರಿನೆಲ್ಲೆಡೆ ಮೆಟ್ರೋ ಕಾಮಗಾರಿ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಮೆಟ್ರೋ ಸ್ಟಾರ್ಟ್ ಆದರೆ ಆಟೋಗಳ ಬಿಸ್ನೆಸ್ಗೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಹೊಸ ಆಟೋಗಳ ಎಂಟ್ರಿಯಿಂದ ಹೊಡೆತ ತಿನ್ನಲಿರೋ ಆಟೋ ಡ್ರೈವರ್ಸ್ಗೆ ಮೆಟ್ರೋ ಕೂಡ ಶಾಕ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೀಗ ಮೆಟ್ರೋ ಕಾಮಗಾರಿಯದೇ ಸುದ್ದಿ. ಅದರಲ್ಲೂ ಮೊದಲ ರೀಚ್ನ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಮೆಟ್ರೋ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಒಂದೊಂದು ಸಮಸ್ಯೆ ಸೃಷ್ಟಿಯಾಗಿದೆ. ಅದರಲ್ಲೂ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆವರೆಗಿನ ಕಾಮಗಾರಿ ಪೂರ್ಣಗೊಂಡಿದ್ದು ಮೆಟ್ರೋ ಬರುತ್ತಿರೋದ್ರಿಂದ ಈ ಭಾಗದಲ್ಲಿ ಸಂಚರಿಸೋ ಆಟೋಗಳ ಬಿಸ್ನೆಸ್ಗೆ ಹೊಡೆತ ಬೀಳಲಿದೆ. ಹೆಚ್ಚು ಕಡಿಮೆ ಆಗುತ್ತೆ ಬಿಸ್ನೆಸ್, ಏನು ಮಾಡೋಕ್ಕಾಗಲ್ಲ. ಬಟ್ ಈ ಪ್ರಪಂಚದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಲ್ಲ. ನಮ್ದು ಆಟೋನೇ ಎಲ್ಲ ಸ್ಪೆಷಾಲಿಟಿ ಆದರೆ ಡೆವಲಪ್ಮೆಂಟ್ ಆದರೆ ನಮ್ಮ ಕರ್ನಾಟಕ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲಾದ್ರೂ ಬಿಸ್ನೆಸ್ಸಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಪ್ರತಿದಿನ ಸುಮಾರು 5,000 ಆಟೋಗಳು ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆವರೆಗೆ ಸಂಚಾರ ನಡೆಸುತ್ತವೆ. ಹೊಸ ಆಟೋಗಳ ಸೇರ್ಪಡೆಯಿಂದಾಗಿ ಬೆಂಗಳೂರಲ್ಲಿ ಈಗಾಗಲೇ ಇದ್ದ ಆಟೋದವರಿಗೆ ಹೊಡೆತ ಬಿದ್ದಿತ್ತು. ಇನ್ನು ಮೆಟ್ರೋ ಬಂದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯಂತೂ ಗ್ಯಾರಂಟಿ ಅಂತಾರೆ ಆಟೋ ಚಾಲಕರು. ಈಗಿರೋ ಗಾಡಿಗಳಲ್ಲಿ ಮುಂದೆ ಯಾಕೆಂದರೆ ಇವಾಗೆಲ್ಲ ಕೆಲಸಗಳು ಕಮ್ಮಿ, ಎಲ್ಲ ಏನೇ ಮಾಡೋದು ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆಟೋದವರು ಏನು ಮಾಡೋಕ್ಕಾಗುತ್ತೆ, ಮುಂದೆ ಏನು ಮಾಡಬೇಕು ನಮಗೂ ತಿಳಿತಾ ಇಲ್ಲ. ಮೆಟ್ರೋಯಿಂದ ನನಗೆ ಸಿಕ್ಕಾಮಟ್ಟೆ ಲಾಸ್ ಆಗುತ್ತೆ. ಹೆಂಗಂದರೆ ಎಲ್ಲ ಮೆಟ್ರೋನೇ ಅವಲಂಬಿಸ್ತಾರೆ. ಇನ್ನು ಆಟೋದವ್ರಿಗೆಲ್ಲ ಇದು ಮಾಡ್ತಾರೆ. ನಮ್ಗೆ ಈಗಿನ ಬಿಸ್ನೆಸ್ಸೇ ಕಮ್ಮಿ. ಅದರಲ್ಲೂ ಈ ಮೆಟ್ರೋ ಇದರಿಂದ ಬಂದಮೇಲೆ ನಮಗೆ ಕೇಳೋರೇ ದಿಕ್ಕಿರಲ್ಲ. ನಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಶುರುವಾದ್ರೆ ಪ್ರಯಾಣ ಸುಖಕರವಾಗುತ್ತೆ ಅನ್ನೋದು ಪ್ರಯಾಣಿಕರ ಕನಸು. ವೇಗದ ಬದುಕಿನ ನಡುವೆ ಮರೆಯಾಗೋದು ಆಟೋಗಳು. ಆಟೋ ಡ್ರೈವರ್ಗಳ ಬದುಕಿಗೆ ಮೆಟ್ರೋ ರೈಲು ಕೊಳ್ಳಿ ಇಡಲಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಮೆಟ್ರೋ ಬರಲಿ ಅಂತ ಬೆಂಗಳೂರಿನ ಪ್ರಯಾಣಿಕರೇನೋ ಕಾಯ್ತಾನೆ ಇದ್ದೀವಿ. ಮೆಟ್ರೋ ಬಂದರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬೀಳುತ್ತಪ್ಪ ಅಂತ ಸಾರಿಗೆ ವ್ಯವಸ್ಥೆಯ ಇತರ ವಿಭಾಗದ ಜನರು ಸಹ ಭಯ ಪಡ್ತಾ ಇದ್ದಾರೆ. ಆಟೋ, ಟ್ಯಾಕ್ಸಿ ಚಾಲಕರಂತೂ ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಎಫೆಕ್ಟ್ ಇತರ ಸಾರಿಗೆ ಮೇಲೆ ಯಾವ ರೀತಿ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ನಂದಿನಿ, ಸೋಣೇಶ್, 7 ಬೆಂಗಳೂರು. ಬೆಂಗಳೂರಿಗರ ಕನಸಿನ ಮೆಟ್ರೋವಿನಲ್ಲಿ ಓಡಾಡಬೇಕು ಅಂತ ಜನರು ಕಾತುರರಾಗಿದ್ದಾರೆ. ಬೆಳಗ್ಗೆಯಿಂದ ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ. ಏಕಬಾರಿಗೆ ಎಷ್ಟು ಮಂದಿ ಮೆಟ್ರೋ ಬೋಗಿಗಳಲ್ಲಿ ಸಂಚರಿಸಬಹುದು? ಇದಕ್ಕೆ ಉತ್ತರ, ನಮ್ಮ ಮೆಟ್ರೋದಲ್ಲಿ ಬರೋಬ್ಬರಿ 1532 ಮಂದಿ ಸಂಚರಿಸಬಹುದು. ಕಲಾಮೇಳಗಳೇ ಹಾಗೆ ನೋಡ್ತಾ ನೋಡ್ತಾ ಮನಸೂರೆಗೊಳ್ಳುತ್ತವೆ. ಬೆಂಗಳೂರಿನ ಆರ್ಟ್ ಮಾನ್ಪುದಲ್ಲಿ ಇಂತಹದೊಂದು ಅದ್ಭುತ ಕಲಾಮೇಳ ನಡೀತು. ಇಡೀ ಕಲಾಮೇಳದ ಹೈಲೈಟ್ ಅಣ್ಣಾ ಹಜಾರೆಗೆ ಕೊಡಬೇಕು ಅಂತ ರೆಡಿ ಮಾಡಿರೋ ಒಂದು ಪೆನ್ನು ಮತ್ತು ತಿಹಾರ್ ಜೈಲಿನ ಕೈದಿಗಳು ರೂಪಿಸಿದ ಅದ್ಭುತ ಕಲಾಕೃತಿಗಳು. ಅಬ್ಬಾ ಅನ್ನಿಸ್ಲೇಬೇಕು. ಈ ಪೆನ್ ಹಾಗಿದೆ. ಇದು ಮಾಮೂಲಿ ಪೆನ್ ಅಲ್ಲ, 11 ಅಡಿ ಎತ್ತರದ ದೈತ್ಯ ಪೆನ್ನು. 1300 ಪೆನ್ನುಗಳಿಂದ ಸೃಷ್ಟಿಯಾದ ಪೆನ್ನು. ಈ ಅದ್ಭುತ ಪೆನ್ನಿನ ಬ್ರಹ್ಮನ ಹೆಸರು ರಾಮು, ದಾವಣಗೆರೆಯ ಹುಡುಗ. ಈ ಪೆನ್ನನ್ನ ಆತ ಭ್ರಷ್ಟಾಚಾರದ ವಿರುದ್ಧ ಇಡೀ ಭಾರತವನ್ನ ಒಗ್ಗೂಡಿಸಿದ ಅಣ್ಣಾ ಹಜಾರೆಗೆ ಕೊಡೋಕೆ ಸಿದ್ಧ ಮಾಡಿಟ್ಟಿದ್ದಾರೆ. ಈ ಪೆನ್ನನ್ನ ಅವರೀಗ ಆರ್ಟ್ ಮಾನ್ಫು ಕಲಾಮೇಳದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ನಾವೆಲ್ಲ ಒಟ್ಟುಗೂಡಿ ಅಣ್ಣಾ ಹಜಾರೆ ಒಂದು ವಿಶೇಷವಾಗಿ ನಡೀತು. ಸೊ ಅಲ್ಲಿ ಎಲ್ಲ ಥರದಿಂದ ಸ್ಪಂದಿಸ್ತಿದ್ರು. ನಮಗೆ ಇಲ್ಲಿಂದ ಹೋಗ್ಲಿಕ್ಕಾಗಿಲ್ಲ. ಸೊ ಈಗೆಲ್ಲ ಆಗಿದೆ. ನಾವು ಈ ರೀತಿಯಾಗಿ ನಾನೊಂದು ಅವರಿಗೆ ಕಾಣಿಕೆಯಾಗಿ ಚಿಕ್ಕ ಕಾಣಿಕೆ ಕೊಡಬೇಕಂತ ಇಷ್ಟಪಡ್ತೀನಿ. ಇದರಲ್ಲಿ 1300 ಪೆನ್ ಇದೆ. ಈ ಕಲಾಮೇಳದ ಇನ್ನೊಂದು ಹೈಲೈಟ್ ತಿಹಾರ್ ಜೈಲಿನ ಕೈದಿಗಳಿಂದ ತಯಾರಾದ ವಿಶ್ವಶ್ರೇಷ್ಠ ಆಭರಣಗಳು. ಈ ಕಲಾಮೇಳದ ತುಂಬ ಕರಕುಶಲ ವಸ್ತುಗಳ ವೈಭವ ಕಣ್ಣು ಕುಕ್ಕುತ್ತೆ. ಆಭರಣಗಳು, ಬಳೆಗಳು, ವಸ್ತ್ರಗಳು ಒಂದೇ ಎರಡೇ, ಎಲ್ಲವೂ ಒಂದಕ್ಕಿಂತ ಒಂದು ಸುಂದರ. This is a Manfo Convention Center. Basically, is a convention center for having lot of things like marriages, like art exhibitions, like trade exhibitions. So, lot of social functions. So, lot of conferences. So, ಜನರಂತೂ ಈ ಕಲಾಮೇಳವನ್ನ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಡೋಂಟ್ ಮಿಸ್ ಇಟ್. ಒಂದ್ಸಲ ವಿಸಿಟ್ ಕೊಡಿ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.